ಬೆಂಗಳೂರಿನಲ್ಲಿರುವಂತಹ ಟಿಟಿಡಿ ದೇವಸ್ಥಾನದ ಸಂಭ್ರಮಾಚರಣೆ ಹೇಗಿದೆ, ಭಕ್ತರು ಬರುವಂಥದ್ದು ಹೇಗಿದೆ, ಅದರ ಜೊತೆಗೆ ಅಲ್ಲಿರುವಂತಹ ಪ್ರಿಪರೇಷನ್ ಯಾವೆಲ್ಲ ಮಾಹಿತಿಯನ್ನ ಸಿಗ್ತಾ ಇದೆ ಅಲ್ಲಿ? ಜಗದೀಶ್, ಇವತ್ತು ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಟಿಟಿಡಿ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಭಕ್ತರ ದಂಡೆ ಬರ್ತಾ ಇದೆ. ಸದ್ಯಕ್ಕೆ ನಾನು ದೇವಸ್ಥಾನದ ಆವರಣದಲ್ಲಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಪೂಜೆ ನಡೀತಾ ಇರುವಂತದ್ದು. ದೇವಸ್ಥಾನದಲ್ಲಿ ನೈವೇದ್ಯವನ್ನ ಸಮರ್ಪಣೆ ಮಾಡಿ ಒಂದು ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. 9 ಗಂಟೆಯಿಂದ 9:30ವರೆಗೂ ಕೂಡ ಭಕ್ತಾದಿಗಳಿಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಕ್ಯೂನಲ್ಲಿ ನಿಂತಿರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಅಂದ್ರೆ ಸುಮಾರು 1 ಗಂಟೆ 30 ನಿಮಿಷದಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರುವಂತದ್ದು. ಯಾರಿಗೂ ಕೂಡ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ಸ್ ಆಗದಂತೆ ಬೇಕಾದಂತಹ ಮುಂಜಾಗ್ರತಾ ಕ್ರಮ ಎಲ್ಲವನ್ನ ಕೂಡ ವಹಿಸಿದ್ದಾರೆ. ಸೀನಿಯರ್ ಸಿಟಿಜನ್ಸ್ ಆಗಿರ್ಬೋದು ಅಥವಾ ಏನಾದ್ರೂ ಸಮಸ್ಯೆ ಆದವರಿಗೆ ಒಂದು ಸ್ಪೆಷಲ್ ಎಂಟ್ರಿ ಕೂಡ ಮಾಡಿರುವಂತದ್ದು. ಅದರ ಮುಖಾಂತರ ಹೋಗಿ ಶ್ರೀನಿವಾಸನ ದರ್ಶನವನ್ನ ಪಡಿಬಹುದು. ಸಾಕಷ್ಟು ಜನ ಇವತ್ತು ವ್ರತ ಕೂಡ ಇರ್ತಾರೆ, ಅಂದ್ರೆ ಏನನ್ನು ಕೂಡ ಸೇವಿಸೋದಿಲ್ಲ ಅಂತವರು ನೇರವಾಗಿ ದೇವಸ್ಥಾನಕ್ಕೆ ಬಂದು ಇಲ್ಲಿ ದೇವರ ದರ್ಶನವನ್ನ ಪಡ್ಕೊಂಡು ಅಂದ್ರೆ ದೇವರನ್ನ ಕಣ್ತುಂಬಿಕೊಂಡು ವಾಪಸ್ ಆಗುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಅಂದ್ರೆ ಸಮಯ ಹೋಗ್ತಾ ಇದ್ದಂಗೆ ಕ್ರೌಡ್ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬರ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ವಿಜುವಲ್ಸ್ ಅಲ್ಲಿ. ಸದ್ಯಕ್ಕೆ ಸ್ಟಾಪ್ ಮಾಡಿರುವಂತದ್ದು. ಅಂದ್ರೆ ದೇವರ ಪೂಜೆ ನಡೀತಾ ಇರೋದ್ರಿಂದ ಯಾರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ. ಸದ್ಯಕ್ಕೆ ಪೂಜೆ ಮುಗಿದ ಬಳಿಕ ಮತ್ತೆ ಎಂದಿನಂತೆ ಅವರಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನ ಕೊಡ್ತೀನಿ. ಒಂದಷ್ಟು ಜನ ಭಕ್ತರು ಇದ್ದಾರೆ, ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಲ್ಲಿಂದ ಬಂದಿದ್ದೀರಿ? ರಾಜಾಜಿನಗರ್. ಇವತ್ತು ವೈಕುಂಠ ಏಕಾದಶಿ, ದೇವರ ದರ್ಶನಕ್ಕೆ ಬಂದಿದ್ದೀವಿ. ಹೌದು, ಪ್ರತಿ ವರ್ಷ ದರ್ಶನಕ್ಕೆ ಬರ್ತೀವಿ. ಈ ವರ್ಷ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಅಂದ್ರೆ ನೀವು ಪ್ರತಿ ವರ್ಷ ಬರ್ತೀರಾ? ಹೌದು, ಪ್ರತಿ ವರ್ಷ ದರ್ಶನ ಮಾಡ್ತೀವಿ. ವೈಕುಂಠ ದ್ವಾರ ಪ್ರವೇಶ ಮಾಡೋದು ಪದ್ಧತಿ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಈ ವರ್ಷ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸರ್, ವೈಕುಂಠ ಏಕಾದಶಿ ದಿನ ಶ್ರೀನಿವಾಸನ ದರ್ಶನ ಪಡೆದ್ರೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಹಾಗೆ ಆಗುತ್ತೆ. ಅಂದರೆ ನಂಬಿಕೆ ಇಲ್ಲ, ನಮ್ಮ ಹಿರಿಯರೇನು ಸುಮ್ಮನೆ ಮಾಡಿರಲ್ಲ, ಏನೋ ಒಂದು ಕಾರಣ ಇಟ್ಟೆ ಮಾಡಿರ್ತಾರೆ ಅಂತ ನಮ್ಗನ್ಸುತ್ತೆ. ದೇವರ ದರ್ಶನ ಪಡೆದಾದ್ಮೇಲೆ ಎಷ್ಟು ಮನಸ್ಸಿಗೆ ತೃಪ್ತಿ ಅನ್ಸುತ್ತೆ? ಖಂಡಿತ ಇದು ಅಂತಲ್ಲ, ಯಾವ ದೇವಸ್ಥಾನಕ್ಕೆ ಹೋಗಿ ಕ್ಯೂನಲ್ಲಿ ದರ್ಶನ ಮಾಡಿದ್ರು ಮನಸ್ಸಿಗೆ ತೃಪ್ತಿ ಆಗುತ್ತೆ. ಜಗದೀಶ್, ನೋಡಿದ್ರಲ್ಲ, ಎಲ್ಲರೂ ಕೂಡ ಭಕ್ತರು ಬಂದು ನಿಂತಿರುವಂಥದ್ದು. ಅಂದ್ರೆ ಕ್ಯೂ ಆದ್ರೂ ಪರವಾಗಿಲ್ಲ, ನಾವು ದೇವರ ದರ್ಶನವನ್ನ ಮುಗಿಸ್ಕೊಂಡೇ ಹೋಗ್ತೀವಿ ಅನ್ನೋ ಒಂದು ಸಂತಸದ ಭಾವ ಅವರ ಮುಖದಲ್ಲಿರುವಂಥದ್ದು. ಜಗದೀಶ್.